ಆಕಾಶವಾಣಿ ಕಲಬುರಗಿ. ಪ್ರಾಯೋಜಿತ ಕಾರ್ಯಕ್ರಮ. ಕಲಬುರಗಿಯಲ್ಲಿ ನಾಳೆ ನಡೆಯಲಿರುವ ಅಖಿಲ ಭಾರತ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಅಸೋಸಿಯೇಷನ್ ಮತ್ತು ಭಾರತೀಯ ಫಾರ್ಮಸಿ ಸಂಘಗಳ ಒಕ್ಕೂಟದ ಫಾರ್ಮಸಿಸ್ಟ್ ಆಕ್ಟ್ ಕುರಿತ ವಿಚಾರ ಸಂಕಿರಣದ ಪೂರ್ವ ಸಿದ್ಧತೆಯ ಕುರಿತು ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ BS ದೇಸಾಯಿ ಅವರಿಂದ ಭಾಷಣ. ಆತ್ಮೀಯ ಕೇಳುವವರಿಗೆಲ್ಲ ನಮಸ್ಕಾರಗಳು. ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಮತ್ತು ಭಾರತೀಯ ಫಾರ್ಮಸಿ ಸಂಘಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಫಾರ್ಮಸಿ ಪರಿಷತ್ತಿನ ಆಶ್ರಯದಲ್ಲಿ ಮಾರ್ಚ್ 4ರಂದು ಕಲಬುರಗಿಯಲ್ಲಿ ಭಾರತ ಸ್ವತಂತ್ರ ಮಹೋತ್ಸವದ ಸಂದರ್ಭದಲ್ಲಿ ನಡೆಯುವ ಫಾರ್ಮಸಿ ಆಕ್ಟ್ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವು ವಿಶೇಷವಾಗಿ ನಾವು ಇಲ್ಲಿ ಆಯೋಜನೆಗೊಂಡಿದೆ. ಈ ಒಂದು ಸಮ್ಮೇಳನ ಕಲಬುರಗಿಯಲ್ಲಿ ಈ ಬಾರಿ ಆಯೋಜನೆ ಮಾಡುವ ಉದ್ದೇಶ ಏನಂತಂದ್ರೆ, ಭಾರತ ದೇಶದಲ್ಲಿ ಸಾಕಷ್ಟು ಈ ವಿಷಯವಾಗಿ ಚರ್ಚೆಗಳನ್ನು ಮಾಡಿದ್ದಾರೆ. ಅದು ಅಲ್ಲದೆ ಈ ಭಾಗ ಹೆಚ್ಚು ಸಾರ್ವಜನಿಕರಿಗೆ ನಾವು ಪರಿಚಯವನ್ನು ಮಾಡಿಕೊಡಬೇಕು. ಹಿಂದೆ ಬಹುಮನಿ ಅರಸರ ಒಂದು ವ್ಯವಸ್ಥೆಯಲ್ಲಿ, ಹಾಗೆ ಹೈದರಾಬಾದ ನಿಜಾಮ್ಗೆ ಸಂಬಂಧಪಟ್ಟಂತೆ ಈ ಹಿಂದುಳಿದದಂತ ಹೇಳಿ ಭಾರತ ದೇಶದಲ್ಲಿ ಅನೇಕರಿಗೆ ಈ ಒಂದು ತಪ್ಪು ಕಲ್ಪನೆಯ ಒಂದು ಸಂದರ್ಭ ಇದ್ರೂ ಈ ಭಾಗದ ಪರಿಚಯ ಮಾಡೋದ್ರ ಜೊತೆಗೆ ನಾವು ಫಾರ್ಮಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗಲಿ ಅಂತ ಹೇಳಿ ಈ ಬಾರಿಯ ಒಂದು ಸಮ್ಮೇಳನವನ್ನು ಕಲಬುರಗಿಯಲ್ಲಿ ನಾವು ಆಯೋಜನೆ ಮಾಡಿರುವಂಥದ್ದು. ಹಾಗೆ ಹಿಂದೆ ನಡೆದಂತ ಭಾರತ ದೇಶದ ಎಲ್ಲ ನಮ್ಮ ಫಾರ್ಮಸಿ ಸಂಘಗಳ ಒಕ್ಕೂಟದ ರಾಜ್ಯಗಳ ಕರೆ ಮೇರೆಗೆ ಭಾರತದ ಉತ್ತರದಲ್ಲಿ ದೆಹಲಿಯಲ್ಲಿ ಮಾಡಬೇಕು, ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಆಯೋಜನೆಯನ್ನು ಮಾಡಬೇಕು ಅಂತ ನಿರ್ಧಾರಗೊಂಡಿರುವಂತೆ ಈ ಒಂದು ಸಮ್ಮೇಳನವನ್ನು ಈ ಗುಲ್ಬರ್ಗ ನಗರದಲ್ಲಿ, ಈಗಿನ ಕಲಬುರಗಿ ನಗರದಲ್ಲಿ ನಾವು ಆಯೋಜನೆಯನ್ನ ಮಾಡಿದ್ದೇವೆ. ಮತ್ತೆ ನಾಳೆ ಅಂತಂದ್ರೆ 4ನೇ ತಾರೀಕಿಗೆ ನಡೆಯುವಂತಹ ಸಮ್ಮೇಳನದ ವೈಶಿಷ್ಟ್ಯ ಏನು ಅಂತಂದ್ರೆ, ನಮ್ಮ ಒಂದು ಈ ಭಾಗದಲ್ಲಿ ನಡೆಯುವಂತಹ ಸಮ್ಮೇಳನಕ್ಕೆ ಉತ್ತಮವಾದಂತಹ ಬೇರೆ ಎಲ್ಲ ನಮ್ಮ ಪದಾಧಿಕಾರಿಗಳನ್ನ ಆಗಮಿಸಬೇಕು. ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ದೇಶದ ಸಾರ್ವಜನಿಕರಿಗೆ ಆರೋಗ್ಯದ ಒಂದು ಕಲ್ಪನೆಯನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದ ಮೇರೆಗೆ ನಾವು ಸುಮಾರು ಬೇರೆ ಬೇರೆ ರಾಜ್ಯಗಳ ಒಂದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಉದ್ದೇಶ ಇದೆ. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಮಾಡಬಹುದು ಮತ್ತು ದೆಹಲಿಯಲ್ಲಿ ಮಾಡಬಹುದು ಈ ಕಾರ್ಯಕ್ರಮ. ಆದರೆ ಈ ಕಲಬುರಗಿಯಲ್ಲಿ ಮಾಡುವಂಥದ್ದು ವಿಶೇಷತೆ ಏನಂತಂದ್ರೆ, ಈ ಭಾಗದಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದ ಫಾರ್ಮಸಿ ವಿಷಯದಲ್ಲಿ, ಈ ಭಾಗದ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಫಾರ್ಮಸಿ ಕಾಲೇಜುಗಳನ್ನ ಇರುವುದರಿಂದ ವಿದ್ಯಾರ್ಥಿಗಳು ಈ ವಿಷಯವನ್ನ ತಿಳಿದುಕೊಳ್ಬೇಕು. ಹಾಗೆ ಮುಂದೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಫಾರ್ಮಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ವಿಶೇಷತೆಯನ್ನು ಪಡೀಲಿ ಅನ್ನೋ ಒಂದು ಉದ್ದೇಶದ ಮೇರೆಗೆ ನಾವು ಈ ಬಾರಿಯ ಒಂದು ವಿಶಿಷ್ಟತೆಯನ್ನು ನಾವು ಕಾಪಾಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಹಾಗೆ ಈ ಬಾರಿಯ ಸಮ್ಮೇಳನದ ಧ್ಯೇಯ ವಾಕ್ಯ ಏನು ಅಂತಂದ್ರೆ, ಈಗ ಮನುಷ್ಯ ಆರೋಗ್ಯ ಕ್ಷೇತ್ರದಲ್ಲಿ ಔಷಧಿಗಳನ್ನು ಕೊಡಬೇಕಾದ್ರೆ ಔಷಧಿಗಳ ಸರಿಯಾದಂಥ ರೀತಿಯಲ್ಲಿ ಇದ್ರೆ ಮಾತ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದು ಹೆಚ್ಚು ಒತ್ತು ಕೊಡ್ತಿದೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಬಟ್ ಔಷಧಿಯ ಸರಿಯಾದಂಥ ರೀತಿಯಲ್ಲಿ ಇರದೇ ಇದ್ರೆ ಸಾರ್ವಜನಿಕ ಆರೋಗ್ಯ ಒಂದು ಆಗಬೇಕಾದ್ರೆ ಅದು ಬಹಳ ಕಷ್ಟ ಆಗ್ತದೆ ಅನ್ನೋ ಒಂದು ಉದ್ದೇಶದ ಮೇರೆಗೆ ಈ ಒಂದು ಬಾರಿಯ ಸಮ್ಮೇಳನದಲ್ಲಿ ತರ್ಕಬದ್ಧ ಚಿಕಿತ್ಸೆಗಾಗಿ ಔಷಧಿಯ ಆರೈಕೆ ಅನ್ನೋದ್ರ ಬಗ್ಗೆ, ಯಾಕೆಂತಂದ್ರೆ ಒಂದು ಔಷಧಿಯನ್ನ ಸರಿಯಾದಂಥ ರೀತಿಯಲ್ಲಿ ನಾವು ಕಾಪಾಡದೇ ಇದ್ರೆ ಸಾರ್ವಜನಿಕ ಆರೋಗ್ಯಕ್ಕೆ ಅಥವಾ ಸಾರ್ವಜನಿಕ ರೋಗಿಗಳಿಗೆ ಕೊಡುವಂಥ ಔಷಧಿಗಳು ಅದು ಹೆಚ್ಚು ಪರಿಣಾಮ ಬೀರಲ್ಲ ಅನ್ನೋ ಒಂದು ಉದ್ದೇಶದ ಮೇರೆಗೆ ಹೆಚ್ಚು ಒತ್ತು ಕೊಟ್ಟು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಈ ಬಗ್ಗೆ ತಿಳುವಳಿಕೆಗಳನ್ನ ಹೇಳಬೇಕು ಅಂತ ಹೇಳಿ ಈ ಸಮ್ಮೇಳನದಲ್ಲಿ ಧ್ಯೇಯ ವಾಕ್ಯವನ್ನ ನಾವು ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಈ ವಿಶೇಷವಾಗಿ ನಾವು ಈ ತರ್ಕಬದ್ಧ ಚಿಕಿತ್ಸೆಗಾಗಿ ಔಷಧಿಯ ಆರೈಕೆ ಅಂತ ಹೇಳಿ ವಿಷಯದ ಮೇಲೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಸಮ್ಮೇಳನದಲ್ಲಿ ಈ ಬಾರಿ ಯಾವ ವಿಷಯದ ಮೇಲೆ ಒತ್ತು ಕೊಟ್ಟು ವಿಚಾರ ಸಂಕಿರಣ ನಡೆಯುತ್ತದೆ ಅಂತಂದ್ರೆ, ಭಾರತ ದೇಶ ಸ್ವತಂತ್ರ ಪೂರ್ವದಲ್ಲಿ 2ನೇ ಮಹಾಯುದ್ಧದ ನಂತರ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವು. ಅದರದೇ ಆದಂಥ ಒಂದು ಔಷಧಿಗಳ ಚಿಕಿತ್ಸೆ ಸರಿಯಾದಂಥ ರೀತಿಯಲ್ಲಿ ಸಿಗಲಿಲ್ಲ. ಹಾಗೆ ಬ್ರಿಟಿಷ್ ಸರ್ಕಾರದಂಥ ವ್ಯವಸ್ಥೆಯಲ್ಲಿ ನಮ್ಮ ಭಾರತೀಯ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯ ಔಷಧಿಗಳ ಸಿಗದೇ ಇದ್ದಂಥ ಸಂದರ್ಭದಲ್ಲಿ 1940ರಲ್ಲಿ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ ಜಾರಿ ಆಯಿತು. ತದನಂತರ 1945ರಲ್ಲಿ ಈ ಬಗ್ಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳನ್ನು ಮಾಡಿದರು. 1948ರಲ್ಲಿ ಫಾರ್ಮಸಿ ಆಕ್ಟ್ ಪ್ರಾರಂಭ ಆಯಿತು.
ಫಾರ್ಮಸಿ ಆ್ಯಕ್ಟ್ ಮಾಡುವಂಥದ್ದು ಉದ್ದೇಶ ಏನಂತಂದರೆ ಸಾರ್ವಜನಿಕ ಕೊಡುವಂಥ ರೋಗಿಗಳಿಗೆ ಅದು ದೇಹದ ಮೇಲೆ ಹಚ್ಚಿಕೊಳ್ಳಬಹುದಾಗಿರ್ಬೋದು ಅಥವಾ ನಾವು ಒಳಗೆ ತೆಗೆದುಕೊಳ್ಳುವಂಥ ಔಷಧಿಗಳಾಗಿರ್ಬೋದು. ಆ ಔಷಧಿಗಳಿಗಾದಂಥ ಸರಿಯಾದಂಥ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು. ಯಾಕಂತಂದರೆ ಹಿಂದೆ ಔಷಧಿಗಳು ತೆಗೆದುಕೊಂಡು ಸಾಕಷ್ಟು ನೂರಾರು ಜನರು ಮರಣ ಹೊಂದಿರುವಂಥ ಉದಾಹರಣೆ ಹಿನ್ನೆಲೆಯಲ್ಲಿ ಫಾರ್ಮಸಿ ಆ್ಯಕ್ಟ್ ಅನ್ನು ಜಾರಿ ತಂದ್ರು ಸರ್ಕಾರ. ಆ ಒಂದು ಹಿನ್ನೆಲೆಯಲ್ಲಿ 1948 ಫಾರ್ಮಸಿ ಆ್ಯಕ್ಟ್ ಮಾರ್ಚ್ 4ನೇ ತಾರೀಕಿಗೆ ಭಾರತ ಸರ್ಕಾರದ ಆಗಿನ ಅಸೆಂಬ್ಲಿಯಲ್ಲಿ ಕಾಯ್ದೆ ಜಾರಿಯಾಗಿರುವ ಪ್ರಯುಕ್ತ 1948ರಿಂದ ಫಾರ್ಮಸಿ ಆ್ಯಕ್ಟ್ ಪ್ರಾರಂಭ ಆಯಿತು. ಆ ಫಾರ್ಮಸಿ ಆ್ಯಕ್ಟ್ ಪ್ರಾರಂಭ ಆಗಿರುವುದರಿಂದ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆಗಳನ್ನ ಹೇಳಬೇಕು ಅಂತ ಹೇಳಿ ನಾವು ಫಾರ್ಮಸಿ ಆ್ಯಕ್ಟ್ ಬಗ್ಗೆ ನಾವು ಈ ಸಮ್ಮೇಳನದ ವಿಷಯದ ಮೇಲೆ ಹೆಚ್ಚು ಒತ್ತು ಕೊಟ್ಟು ವಿಚಾರಣಾ ಸಂಕಿರಣವನ್ನು ನಡೀತಾ ಇದೆ. ಈ ವಿಚಾರದ ಬಗ್ಗೆ ಈವರೆಗೆ ಆದ ಬೆಳವಣಿಗೆ ಮತ್ತು ಹಿನ್ನೆಲೆ ಏನು ಅಂತಂದರೆ 1948ರಲ್ಲಿ ಆಯಿತು. ನಮ್ಮ ಭಾರತ ಸ್ವತಂತ್ರ ಸಿಕ್ಕು 75 ವರ್ಷಗಳಾದರು. ಸಾರ್ವಜನಿಕರಿಗೆ ಫಾರ್ಮಸಿ ಅಂತಂದರೆ ಇನ್ನೂ ಜನರಿಗೆ ತಿಳಿಯದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಬೇರೆ ದೇಶಗಳ ಒಂದು ನಾವು ನೋಡಿದರೆ ಅಂದರೆ ಅಮೇರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ದೇಶಗಳಲ್ಲಿ ಫಾರ್ಮಸಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಒಬ್ಬ ವೈದ್ಯ ಆ ರೋಗಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಡಯಾಗ್ನೋಸ್ ಮಾಡಿದಂಥ ಸಂದರ್ಭದಲ್ಲಿ ಆ ರೋಗಿಗೆ ಏನು ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಫಾರ್ಮಸಿ ಅಧಿಕಾರಿಗಳು ನಿರ್ಧರಿಸಿರುವಂಥದ್ದು ಅಮೇರಿಕಾ ಮತ್ತು ಇನ್ನಿತರ ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಆಗಬೇಕು ಅಂತ ಸರ್ಕಾರ 1948ರಲ್ಲಿ ಫಾರ್ಮಸಿ ಆ್ಯಕ್ಟ್ ಮಾಡಿತ್ತು. 1949ರಲ್ಲಿ ಭಾರತದ ಔಷಧ ವಿಜ್ಞಾನ ಪರಿಷತ್ತು ಒಂದು ಕಾನೂನುಗಳನ್ನ ಯಾವ ರೀತಿಯಿಂದ ಈ ಔಷಧಿಗಳ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಫಾರ್ಮಸಿ ನೌಕರರು ಯಾವ ಶಿಕ್ಷಣವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾಯ್ದೆ ರೂಪಿಸುವಂಥದ್ದು ಫಾರ್ಮಸಿ ಪರಿಷತ್ತು ಪ್ರಾರಂಭ ಆಯಿತು. ಆ ಒಂದನೇ ಹಿನ್ನೆಲೆಯಲ್ಲಿ 1991ರಲ್ಲಿ ನಮ್ಮ PUC ಸೈನ್ಸ್ ಮತ್ತು ಡಿಪ್ಲೊಮಾ ಅಂತ ಹೇಳಿ ಸಂಬಂಧಪಟ್ಟಂತೆ ಅದನ್ನು ಯಾರು ರಿಜಿಸ್ಟ್ರೇಷನ್ ಮಾಡ್ತಾರೆ ಫಾರ್ಮಸಿ ಕೌನ್ಸಿಲಲ್ಲಿ ಅಂಥವ್ರು ಮಾತ್ರ ಔಷಧಿಗಳನ್ನು ವಿತರಣೆ ಮಾಡಬೇಕು. ಒಂದು ವೇಳೆ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಫಾರ್ಮಸಿ ಅಲ್ಲದವರು ಇತರರ ಔಷಧಿಗಳನ್ನು ವಿತರಣೆ ಮಾಡಿದರೆ ಕಾನೂನು ರೀತಿ ಸಂಬಂಧಪಟ್ಟಂತೆ ಅವರಿಗೆ ಸಜಾ ಮತ್ತು ದಂಡವನ್ನು ವಿಧಿಸುವಂಥದ್ದು ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಫಾರ್ಮಸಿ ಆ್ಯಕ್ಟ್ ಜಾರಿ ಆಗಬೇಕು ಭಾರತ ದೇಶದಲ್ಲಿ. ಇದು ಆ್ಯಕ್ಟ್ ಜಾರಿ ಆಗದೇ ಇದ್ದರೆ ಸಮಾಲೋಚನೆಗಳನ್ನು ಸಿಗಲ್ಲ, ಸಾರ್ವಜನಿಕರಿಗೆ ಒಳ್ಳೆಯ ಔಷಧಿಗಳನ್ನು ಸಿಗೋದು ಕಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ನಾವು ಈ ಫಾರ್ಮಸಿ ಆ್ಯಕ್ಟ್ ಬಗ್ಗೆ ಈ ವಿಚಾರಣಾ ಸಂಕಿರಣದಲ್ಲಿ ಅದ್ರ ಬಗ್ಗೆ ಬೆಳವಣಿಗೆ ಮತ್ತು ಹಿನ್ನೆಲೆಯನ್ನು ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಮ್ಮೇಳನದ ನಂತರ ಈ ಆ್ಯಕ್ಟ್ ಬಗ್ಗೆ ಸಂಬಂಧಪಟ್ಟಂತರ ಗಮನ ಸೆಳೆಯಲು ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಲ ಕೇಂದ್ರ ಸರ್ಕಾರದಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಶೆಡ್ಯೂಲ್ ಕೆ ಬಗ್ಗೆ ಇರ್ಬೋದು, ಎಲ್ಲನೇ ಇರ್ಬೋದು. ಯಾಕಂತಂದರೆ ಸಾರ್ವಜನಿಕರಿಗೆ ಈ ಔಷಧಿಗಳ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲದೇ ಇರುವುದರಿಂದ ಈ ಔಷಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ಆ್ಯಕ್ಟ್ ಬಗ್ಗೆ ಸಂಬಂಧಪಟ್ಟಂತೆ ಗಮನ ಸೆಳೆಯಲು ಭಾರತ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಿಗೂ ಮತ್ತು ಆರೋಗ್ಯ ಸಚಿವರಿಗೂ ಈ ನಮ್ಮ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರುವಂಥ ಬಸವರಾಜ ಪಾಟೀಲ್ ಸೇಡಂ ಅವರ ಮುಖಾಂತರ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತಲೂ ಈ ಸಮ್ಮೇಳನದ ಉದ್ದೇಶ ಆಗಿದೆ. ಹಾಗೆ ಈ ಸಮ್ಮೇಳನದಲ್ಲಿ ಸುಮಾರು 15ರಿಂದ 16 ರಾಜ್ಯಗಳ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಲು ಈಗಾಗಲೇ ನಿರೀಕ್ಷೆಯಲ್ಲಿ ಇದ್ದೇವೆ. ಹಾಗೆ 16 ಜಿಲ್ಲೆಯಲ್ಲಿ ಸುಮಾರು 10-12 ರಾಜ್ಯಗಳು ನಮ್ಮ ಗುಲ್ಬರ್ಗ ನಗರಕ್ಕೆ ಬರಲು ನಮಗೆ ಸೂಚಿಸಿದ್ದಾರೆ ಅಥವಾ ಕೇಳಿಕೊಂಡಿದ್ದಾರೆ. ಹಾಗೆ ಈ ಒಂದು ಸಮ್ಮೇಳನದಲ್ಲಿ ಅವರು ಹೆಚ್ಚು ಕೊಟ್ಟು ಅದರ ಬಗ್ಗೆ ಫಾರ್ಮಸಿ ಆ್ಯಕ್ಟ್ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಅವರ ಉದ್ದೇಶ ಆಗಿದೆ. ಹಾಗೆ ಈ ಸಮ್ಮೇಳನ ಉದ್ಘಾಟನೆಯನ್ನು ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಭಾರತದ ಸಾಂಸ್ಕೃತಿಕ ಸಂಬಂಧಪಟ್ಟಂತೆ ಇರ್ಬೋದು, ಭಾರತದ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಈ ಭಾಗದ 371 ಬಗ್ಗೆ ಆಗಲಿ, ಈ ಗುಲ್ಬರ್ಗ ವಿಭಾಗದ ಬಗ್ಗೆ ಅಧಿಕಾರ ಇಲ್ಲದೇ ಇದ್ರೂ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಹೊಂದಿರುವಂಥ ಹಿಂದಿನ ಈ ಪಾರ್ಲಿಮೆಂಟ್ ಸದಸ್ಯರಾಗಿರುವಂಥ ಡಾಕ್ಟರ್ ಬಸವರಾಜ ಪಾಟೀಲ್ ಸೇಡಂ ಅವರು ಈ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇವರು ನಮ್ಮ ಪ್ರಧಾನಮಂತ್ರಿಗಳಿಗೆ ಬಹಳ ಸಮೀಪ ಇದ್ದವರು ಅಂತವರು. ಹಾಗೆ ವಿಶೇಷವಾಗಿ RS ಠಾಕೂರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. RS ಠಾಕೂರ್ ಅವರು ನಮ್ಮ ಭಾರತದ ಫಾರ್ಮಸಿ ಪರಿಷತ್ತಿನ ನಮ್ಮ ಮಾಜಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ, ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಈ ಫಾರ್ಮಸಿ ಜರ್ನಲ್ ಬಗ್ಗೆ ಅವರು ಒಂದು ರಿಸರ್ಚ್ ಇದು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಕೃಪಾನದಿ ಕಾಲೇಜಿನಲ್ಲಿ. ಈ ಒಂದು ಸಮ್ಮೇಳನದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವುದು ನಮಗೆ ಬಹಳ ಸಂತೋಷವಾಗಿದೆ. ಯಾಕಂತಂದರೆ ಇಡೀ ದೇಶದ ಒಂದು ಫಾರ್ಮಸಿ ಪರಿಷತ್ತಿಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರೋ ಉಪಯುಕ್ತವಾಗಿ ಅವರನ್ನ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ನಾವು ಕೇಳಿಕೊಂಡಾಗ ಅವರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಸಮ್ಮೇಳನದಿಂದ ಏನು ಸಂದೇಶ ರವಾನಿಸಬೇಕು ಅಂಥೇಳಿ ನನ್ನ ವಿಚಾರ ಅಂತಂದರೆ,
ಈ ಫಾರ್ಮಸಿ ಪ್ರೊಫೆಷನ್ ಹೇಗೆ ವೈದ್ಯ ವೃತ್ತಿಯನ್ನು ಭಾರತ ದೇಶದಲ್ಲಿ ಬೆಳೀತಾ ಇದೆ, ಅದೇ ಥರ ನಮ್ಮ ಫಾರ್ಮಸಿ ವೃತ್ತಿಯನ್ನು 4 ಜನರಿಗೆ ನಾವು ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ರೆ, ಇವತ್ತು ಕೊರೋನಾ ಇರ್ಬೋದು, ಮತ್ತೊಂದು ಇಲ್ಲಿ ಇರ್ಬೋದು, ಅಂಥ ಸಂದರ್ಭದಲ್ಲಿ ಫಾರ್ಮಸಿಯವರನ್ನ ಹೆಚ್ಚು ಉಪಯೋಗಿಸ್ಕೊಂಡು ಈಗಾಗಲೇ ನಮ್ಮ ಫಾರ್ಮಸಿಸ್ಟ್ ಬಹಳ ಕೆಲಸವನ್ನು ಮಾಡಿದ್ದಾರೆ ಈ ವಿಷಯದಲ್ಲಿ. ಅಂಥದ್ರಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಫಾರ್ಮಸಿಸ್ಟ್ ಕಮಿಟಿಯಲ್ಲಿ ಇದ್ದಿದ್ರೆ, ಇವತ್ತು ವೈದ್ಯ ಸಮಿತಿಯಲ್ಲಿ ಫಾರ್ಮಸಿಸ್ಟರು ಇದ್ದಿದ್ರೆ ನಾವು ಸಾಕಷ್ಟು ಇನ್ನೂ ಹೆಚ್ಚು ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳಿ ನನ್ನ ಆಶೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಭಾರತ ದೇಶದಲ್ಲಿ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಆರೈಕೆ ಮಾಡೋದ್ರ ಜೊತೆಗೆ ಸಾರ್ವಜನಿಕ ಸೇವೆಯನ್ನು ನಾವು ಮಾಡಬೇಕು ಅಂತ ಹೇಳಿ ನಾವು ಉದ್ದೇಶವನ್ನು ಮಾಡಿದ್ದೇವೆ. ಹಾಗೆ ನಾನು ಈ ಕಲಬುರಗಿಯ ನಿವಾಸಿಯಾಗಿದ್ದು ನಾನು ರಾಜ್ಯಾಧ್ಯಕ್ಷನಾಗಿದ್ದೆ ಅಂತ ಸಂದರ್ಭದಲ್ಲಿ ನಾನು ರಾಷ್ಟ್ರದ ಒಂದು ಅಧ್ಯಕ್ಷನಾಗಬೇಕು ಅಂತೇಳಿ ಎಲ್ಲರೂ ಗುರುತಿಸುವ ಮೇರೆಗೆ ಇವತ್ತು ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟರ ರಾಷ್ಟ್ರಾಧ್ಯಕ್ಷನಾಗಿ ಈ ಸಮ್ಮೇಳನ ಇಲ್ಲಿ ನಡೆಯುವ ಆತಿಥ್ಯ ನೀಡಲು ಹರ್ಷ ಪಡುತ್ತೇನೆ. ಹಾಗೆ ನೀವೆಲ್ಲರ ಅನುಭವ, ನಮ್ಮೆಲ್ಲರ ಅನುಭವದ ಮೇರೆಗೆ ಏನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳು ನೀಡಬೇಕು ಅಂತ ಹೇಳಿ ಏನು ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಅದನ್ನು ನಾವು ಸಂಪೂರ್ಣವಾಗಿ ನಾವು ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಪಡ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ಈ ಸೇವೆ ಇನ್ನೂ ಸಾರ್ವಜನಿಕರಿಗೆ ಉತ್ತಮ ರೀತಿಯಿಂದ ಸಿಗಬೇಕಾದಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹೆಚ್ಚು ಫಾರ್ಮಸಿ ಅಧಿಕಾರಿಗಳನ್ನ ನೇಮಕಾತಿ ಮಾಡಬೇಕು. ಯಾಕಂತಂದ್ರೆ ಸಾಕಷ್ಟು ಫಾರ್ಮಸಿ ಹುದ್ದೆಗಳು ಖಾಲಿದೆ. ಈ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ 1948 ಫಾರ್ಮಸಿ ಕಾಯ್ದೆ 1948ರಲ್ಲಿ ಫಾರ್ಮಸಿ ಅಲ್ಲದ ಇತರರಿಗೆ ಔಷಧಿಗಳ ವಿತರಣೆ ಮಾಡಕ್ಕೆ ಅವಕಾಶ ಇಲ್ಲ. ಯಾಕೆಂತಂದ್ರೆ ಉತ್ತಮ ರೀತಿಯಿಂದ ಔಷಧಿಗಳನ್ನು ಸಿಗಬೇಕು ಅನ್ನೋ ಒಂದು ಉದ್ದೇಶದ ಮೇರೆಗೆ ಫಾರ್ಮಸಿಸ್ಟ್ ನೇಮಕಾತಿ ಮಾಡ್ತಾರೆ. ಸುಮಾರು ರಾಜ್ಯದಲ್ಲಿ 1500ಕ್ಕಿಂತ ಹೆಚ್ಚು ಫಾರ್ಮಸಿ ಅಧಿಕಾರಿಗಳು ಹುದ್ದೆಗಳು ಖಾಲಿ ಇದ್ದಾವೆ. ದೇಶದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇರುವ ಪ್ರಯುಕ್ತವಾಗಿ ಫಾರ್ಮಸಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋದು ಒಂದು ನನ್ನ ಸಂದೇಶ ಆಗಿದೆ. ಹಾಗೆ ಒತ್ತಾಯವೂ ಇದೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಕ್ಕೆ. ಹಾಗೆ ಫಾರ್ಮಸಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಸಹಕಾರ ಕೂಡ ಹೆಚ್ಚು ಬೇಕು. ಯಾಕಂತಂದ್ರೆ ಅವರು ಮಾಡುವಂಥದ್ದು ಈ ಭಾಗದಲ್ಲಿ ಸುಮಾರು 360ಕ್ಕಿಂತ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಕಾಲೇಜುಗಳಿದ್ದಾವೆ. ಈ ಕಾಲೇಜುಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಹೆಚ್ಚು ಪರಿಪೂರ್ಣತೆಯನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡ್ರೆ ಇನ್ನು ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಆಜಾದಿಕ ಅಮೃತ ಮಹೋತ್ಸವ, ಯಾಕಂತಂದ್ರೆ ಈ ಒಂದು ಭಾರತದ ಸ್ವತಂತ್ರ ಸಿಕ್ಕಿ 75 ವರ್ಷಗಳದು. ಅದರಲ್ಲಿ ನಾವು ಫಾರ್ಮಸಿ ಆಕ್ಟ್ 1948 75 ವರ್ಷಗಳ ಒಂದು ಇದರಲ್ಲಿ ಇನ್ನೂ ಹೆಚ್ಚು ಸಾರ್ವಜನಿಕರಿಗೆ ಇನ್ನೂ ಪರಿಚಯ ಆಗಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದ್ರ ಜೊತೆಗೆ ಸಾರ್ವಜನಿಕರು ಗುರುತಿಸಲಿ ಅಂತ ಹೇಳಿ ನಾವು ಇದೇ ತರ ಸಮ್ಮೇಳನವನ್ನು ಮಾಡ್ತಿದ್ದೇವೆ. ಮುಂದೆ ನಾವು ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಈ ವರ್ಷ ನಾವು ಫಾರ್ಮಸಿ ಆಕ್ಟ್ಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳ 1 ವರ್ಷ ಪೂರ್ಣ ಪ್ರಮಾಣದಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾವು ಉದ್ದೇಶವನ್ನು ಮಾಡಿದ್ದೇವೆ. ನಗರದ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ಜೊತೆಗೆ ವಿವಿಧ ಸಂಘಗಳೊಂದಿಗೆ ನಡೆಯುವಂಥ ಈ ಫಾರ್ಮಸಿ ಆಕ್ಟ್ಗೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣದಲ್ಲಿ ಈ ನಗರದ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಭಾಗವಹಿಸಿ ಹೆಚ್ಚು ಅನುಕೂಲತೆಯನ್ನು ಪಡಿಬೇಕು ಅಂತ ಹೇಳಿ ನಾನು ಫಾರ್ಮಸಿ ಸಂಘಗಳ ರಾಷ್ಟ್ರಾಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಕಲಬುರಗಿಯಲ್ಲಿ ನಾಳೆ ನಡೆಯಲಿರುವ ಅಖಿಲ ಭಾರತ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಅಸೋಸಿಯೇಷನ್ ಮತ್ತು ಭಾರತೀಯ ಫಾರ್ಮಸಿ ಸಂಘಗಳ ಒಕ್ಕೂಟದ ಫಾರ್ಮಸಿಸ್ಟ್ ಆಕ್ಟ್ ಕುರಿತ ವಿಚಾರ ಸಂಕಿರಣದ ಪೂರ್ವ ಸಿದ್ಧತೆಯ ಕುರಿತು ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ BS ದೇಸಾಯಿ ಅವರಿಂದ ಭಾಷಣ ಕೇಳಿದಿರಿ. ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.